ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಬನ್ನಿ, ಇವತ್ತಿನ ಪ್ರೊಫೈಲ್ ಬಗ್ಗೆ ನೋಡೋಣ. ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ಲಾವಣ್ಯ, ವಯಸ್ಸು 28 ವರ್ಷ ತುಂಬಿದೆ. ಎತ್ತರ ಎತ್ತರ ಬಂದು 5 ಅಡಿ 5 ಇಂಚು. ಊರು ಹಾಸನ ಜಿಲ್ಲೆ. ಶಿಕ್ಷಣ ಎಂ.ಕಾಂ ಮುಗಿಸಿದ್ದಾರೆ. ವೈವಾಹಿಕ ಸ್ಥಿತಿ ಇನ್ನೂ ಮದುವೆ ಆಗಿಲ್ಲ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ ಟೊಯೋಟಾ ಕೊರೋಲಾ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಅದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅವಳ ಹೃದಯದ ಹುಡುಕಾಟ. ಜೀವನದಲ್ಲಿ ಒಬ್ಬ ನಿಜವಾದ ಸಂಗಾತಿ ಬೇಕು. ಸ್ನೇಹದಿಂದ ಬೆಳೆಯುವ ಪ್ರೀತಿ ಬಯಸುತ್ತಿದ್ದಾಳೆ. ನಂಬಿಕೆ ಮತ್ತು ಗೌರವ ಅವಳಿಗೆ ತುಂಬಾನೇ ಮುಖ್ಯ. ಮನದ ಮಾತು ಹಂಚಿಕೊಳ್ಳುವ ಒಡನಾಟ ಬೇಕು. ಸಂತೋಷದ ಕ್ಷಣಗಳನ್ನು ಜೊತೆಯಾಗಿ ಅನುಭವಿಸುವ ಆಸೆ ಹೊಂದಿದ್ದಾಳೆ. ಭವಿಷ್ಯವನ್ನು ಕೈಹಿಡಿದು ಕಟ್ಟುವ ಕನಸು ಕಂಡಿದ್ದಾಳೆ. ಶಾಂತ ಮತ್ತು ನೆಮ್ಮದಿಯ ಜೀವನ ಬಯಸುತ್ತಿದ್ದಾಳೆ. ಅವಳು ಬಯಸುವ ಸಂಗಾತಿ ಹೀಗಿರಲಿ: ಸಹನೆ ಉಳ್ಳುವವನು, ಅರ್ಥ ಮಾಡಿಕೊಳ್ಳುವವನೂ ಆಗಿರಲಿ, ಮಾತಿನಲ್ಲಿ ಮೃದುತ್ವ ಮತ್ತು ನಿಷ್ಠೆ ಇರಲಿ, ಕುಟುಂಬ ಮೌಲ್ಯಗಳನ್ನು ಗೌರವಿಸುವ ಭಾವನೆ ಇರಲಿ, ಅವಳ ಭಾವನೆಗಳಿಗೆ ಮೌಲ್ಯ ನೀಡುವಂತನಾಗಿರಲಿ, ಜವಾಬ್ದಾರಿಯುತ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿ, ಅವಳಿಗೆ ಬೆಂಬಲ ನೀಡುವ ಮನಸ್ಸು ಹೊಂದಿರಲಿ, ಪ್ರೀತಿಯಲ್ಲಿ ನಿಷ್ಠೆ ತೋರಿಸಲಿ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2015 ಟೊಯೋಟಾ ಕೊರೋಲಾ ಆಲ್ಟಿಸ್ ಜಿ ಕಾರಿನ ರಿವ್ಯೂ ನೋಡೋದಾದ್ರೆ, ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಪ್ರೈಸ್ ಬಂದ್ಬಿಟ್ಟು 5,15,000 ಆಗಿರುತ್ತೆ. 2015 ನಲ್ಲಿ ಪರ್ಚೇಸ್ ಮಾಡಿರ್ತಾರೆ. 78,495 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಜೂನ್ 2015 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಮ್ಯಾನ್ಯುವಲ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಎಕ್ಸ್ಪೈರ್ ಆಗಿದೆ ಅಂತ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೇನೆ ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ, ಇಂಜಿನ್ ಬಂದು 1798 ಸಿಸಿ ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ತಿಳಿಸಿಕೊಟ್ಟಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು 2ZR ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 138 BHP ಮತ್ತೆ RPM ಬಂದು 6400 ಅಂತಾನು ತಿಳಿಸಿದ್ದಾರೆ. ಮತ್ತೆ ಟರ್ಕ್ ಬಂದು 173 Nm ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೇನೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.